ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವಿಂದು 33 ಕೋಟಿ ದೇವತೆಗಳು ಎಲ್ಲಿದ್ದಾರೆ ಎಂಬ ವಿಷಯದ ಬಗ್ಗೆ ಅನಂತಭಾಯಿ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. 33 ಕೋಟಿ ದೇವಾನುದೇವತೆಗಳನ್ನು ಜಾಗೃತಗೊಳಿಸಬೇಕು ಅನ್ನೋದ್ರ ಬಗ್ಗೆ ನಾವು ಬಹಳಷ್ಟು ಕೇಳಿದ್ದೇವೆ. ಮಹರ್ಷಿ ಯೋಗಿಯವರು ಸಹ ಹೇಳ್ತಾ ಇದ್ದರು ದೇವತೆಗಳನ್ನು ಜಾಗೃತಗೊಳಿಸಬೇಕು ಅಂತ. ಯೂಟ್ಯೂಬ್ ಚಾನಲ್ನಲ್ಲಿ ತಾವು ಬಾಪೂಜಿ ದಶರಥ್ ಭಾಯ್ ಪಟೇಲ್ ಇವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇವರು ಪರಿವರ್ತನೆಯ ಬಗ್ಗೆ ಬಹಳಷ್ಟು ಜ್ಞಾನವನ್ನು ನೀಡಿದ್ದಾರೆ. ಈ ಪರಿವರ್ತನೆಯಲ್ಲಿ ಬಹಳ ಮುಖ್ಯವಾದಂಥ ವಿಷಯವೆಂದರೆ 33 ಕೋಟಿ ದೇವಾನುದೇವತೆಗಳೆಲ್ಲರೂ ಇಂದಿನ ದಿವಸ ಈ ಭೂಮಿಯ ಮೇಲೆ ಮನುಷ್ಯ ರೂಪದಲ್ಲಿ ಬಂದು ಉಳಿದುಕೊಂಡಿದ್ದಾರೆ. ಕೆಲವು ದೇವತೆಗಳು ಇಲ್ಲಿ ಮನುಷ್ಯ ರೂಪದಲ್ಲಿ ಬಂದು ಅಂದರೆ ಸಾಕಾರಿಯಲ್ಲಿದ್ದರೆ, ಇನ್ನು ಕೆಲವರು ಆಕಾರಿ ರೂಪದಲ್ಲಿ ಉಳಿದುಕೊಂಡಿದ್ದಾರೆ. ನಾವೆಲ್ಲರೂ ಯಾರು ಮತ್ತು ಎಲ್ಲಿಂದ ಬಂದಿದ್ದೇವೆ ಎಂಬಂತಹ ಒಂದು ಮಹಾನ್ ಜಾಗೃತಿಯು ನಮ್ಮೊಳಗೆ ಇಲ್ಲಿಯವರೆಗೂ ಆಗಿಲ್ಲ. ಬಾಪೂಜಿಯವರು ಹೇಳುತ್ತಾರೆ, ಇಲ್ಲಿಯವರೆಗೂ ದೇವಿ ದೇವತೆಗಳು ಈ ಭೂಮಿಯ ಮೇಲೆ ಮನುಷ್ಯ ರೂಪದಲ್ಲಿ ಉಳಿದುಕೊಂಡಿದ್ದಾರೆ ಮತ್ತು ಅವರು ಕರ್ಮ ಬಂಧನದಲ್ಲಿ ಸಿಲುಕಿಕೊಂಡಿದ್ದಾರೆ. ನಮ್ಮ ವೇದಗಳಲ್ಲಿ ಬರೆದಿರುವಂತೆ ಶಿವೋಹಂ ಅಥವಾ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಾಗಿದ್ದೇನೆ, ನಾನು ಶಿವ ಸಮಾನ ಆತ್ಮನಾಗಿದ್ದೇನೆ, ನನ್ನಲ್ಲಿಯೂ ಸಹ ಶಿವತ್ವವು ಅಡಗಿದೆ. ಈ ಎಲ್ಲ ಜಾಗೃತಿಯು ನಮ್ಮಲ್ಲಿ ಆಗಿಲ್ಲ. ಆದರೆ ಇಂದು ಆ ಜಾಗೃತಿಯ ಸಮಯ ಬಂದಿದೆ. ಸಾಮಾನ್ಯ ಮನುಷ್ಯರಾಗಿರುವಂತಹ ಆ 33 ಕೋಟಿ ದೇವಾನುದೇವತೆಗಳೆಲ್ಲರಲ್ಲಿಯೂ ಸಹ ಜಾಗೃತಿ ಆಗಬೇಕಿದೆ. ಎಲ್ಲಿಯ ತನಕ ಈ ಎಲ್ಲ ಆತ್ಮರು ಜಾಗೃತವಾಗುವುದಿಲ್ಲವೋ ಅಲ್ಲಿಯವರೆಗೆ ಪರಿವರ್ತನೆ ಸಾಧ್ಯವಿಲ್ಲ. ಎಲ್ಲಿಯ ತನಕ ನಾವು ಒಂದು ಸಾಮಾನ್ಯ ಮನುಷ್ಯ ಜನ್ಮದಲ್ಲಿದ್ದೇವೆ, ಸಾಮಾನ್ಯ ಮನುಷ್ಯರು ಎಂದು ತಿಳಿದುಕೊಳ್ಳುತ್ತೇವೋ ಅಲ್ಲಿಯವರೆಗೆ ನಮ್ಮಲ್ಲಿ ಜಾಗೃತಿ ಬರುವುದಿಲ್ಲ. ನಾವು ದೇವತಾ ಆತ್ಮಗಳಾಗಿದ್ದೆವು ಹಾಗೂ ನಾವು ಮಹಾನ್ ಆತ್ಮಗಳಾಗಿದ್ದೆವು ಎಂಬ ಜಾಗೃತಿ ನಮ್ಮಲ್ಲಿ ಬರಬೇಕು. ನಾವು ಎಲ್ಲಿದ್ದೆವು, ಏತಕ್ಕಾಗಿ ಇಲ್ಲಿ ಬಂದಿದ್ದೇವೆ, ನಮ್ಮ ಉದ್ದೇಶವೇನು ಎಂಬುದನ್ನೆಲ್ಲ ತಿಳಿದುಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಬಾಪೂಜಿಯವರ ಲೈಫ್ ಇನ್ ಮಲ್ಟಿವರ್ಸ್ ಎಂಬಂತಹ ಪುಸ್ತಕವು ಭಾರತದ ಅನೇಕ ಭಾಷೆಗಳಲ್ಲಿ ಬಂದಿದೆ ಹಾಗೂ ಇದನ್ನು ನಮ್ಮ ವೆಬ್ಸೈಟ್ನಲ್ಲಿ ಹೋಗಿ ತಾವು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಇದರ PDF ಅನ್ನು ಇಡಲಾಗಿದೆ. ಇದನ್ನು ತಾವು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಓದಿಕೊಳ್ಳಬಹುದು. ಇದರಲ್ಲಿ ಬಾಪೂಜಿಯವರು ನಿರಾಕಾರವಾಗಿದ್ದಂತಹ ಜಗತ್ತು ಹೇಗೆ ಆಕಾರಕ್ಕೆ ಬಂದಿತು ಮತ್ತು ಆಕಾರಿಯಿಂದ ಹೇಗೆ ಸಾಕಾರಕ್ಕೆ ಬಂದಿತು, ಮೊಟ್ಟ ಮೊದಲು ಪರಮ ತತ್ವದಲ್ಲಿ ಈ ಜಗತ್ತು ಇತ್ತು, ಇದರ ನಂತರ ಅದು ಹೇಗೆ ಪಂಚತತ್ವಕ್ಕೆ ಬಂದಿತು, ಇದನ್ನೆಲ್ಲ ಬಾಪೂಜಿಯವರು ತಿಳಿಸಿಕೊಟ್ಟಿದ್ದಾರೆ. ಮೊದಲು ಅಂದರೆ ಸತ್ಯಯುಗದ ಕಾಲದಲ್ಲಿ ದೇವತೆಗಳು 3ನೇ ಲೋಕವಾದ ಸ್ವರ್ಗದಲ್ಲಿ ಇರುತ್ತಿದ್ದರು ಹಾಗೂ ಮನುಷ್ಯರು ಭೂಮಿಯ ಮೇಲೆ ಇರುತ್ತಿದ್ದರು. ಅಸುರಿ ಆತ್ಮ ಅಥವಾ ರಾಕ್ಷಸರೆಲ್ಲರೂ ಪಾತಾಳ ಲೋಕದಲ್ಲಿ ಇರುತ್ತಿದ್ದರು. ಸತ್ಯಯುಗ ಅಂತ್ಯವಾಯಿತು, ತ್ರೇತಾಯುಗ ಆರಂಭವಾಯಿತು. ತ್ರೇತಾಯುಗದಲ್ಲಿ ದೇವತಾ ಆತ್ಮನಾದ ರಾಮನೂ ಸಹ ಈ ಭೂಮಿಗೆ ಬಂದ ಮತ್ತು ರಾಕ್ಷಸ ಆತ್ಮರು ಸಹ ಈ ಭೂಮಿಗೆ ಬಂದರು. ಅಂದರೆ ಪಾತಾಳದಿಂದ ರಾಕ್ಷಸರು ಬಂದರು. ಈ ರಾಕ್ಷಸರು ಸ್ವರ್ಗ ಲೋಕದವರೆಗೂ ಆವರಿಸಿಕೊಂಡರು, ಸ್ವರ್ಗವನ್ನೇ ತಮ್ಮ ವಶದಲ್ಲಿಟ್ಟುಕೊಂಡರು. ನಂತರದ ಯುಗವಾದ ದ್ವಾಪರದಲ್ಲಿಯೂ ಸಹ ನಾವು ಕಾಣುತ್ತೇವೆ ಕೃಷ್ಣ ಮತ್ತು ಕಂಸ ಇವರ ನಡುವೆ ನಡೆದಂತಹ ಯುದ್ಧ. ಇದರ ನಂತರದಲ್ಲಿ ಹೇಗೆ ಅಸುರರು ಈ ಭೂಮಿಯನ್ನು ಆವರಿಸಿಕೊಂಡರು, ಹೇಗೆ ಅವರ ಸಾಮ್ರಾಜ್ಯವೇ ಮುಂದುವರಿಯಿತು. ಇವರನ್ನು ಸಂಹರಿಸುವ ಸಲುವಾಗಿ ನಂತರದಲ್ಲಿ ಮೇಲಿನಿಂದ ಅವತಾರವನ್ನು ತಳೆದು ಈ ಭೂಮಿಗೆ ದೇವತೆಗಳು ಬರತೊಡಗಿದರು. ದ್ವಾಪರದವರೆಗೆ
ಭಗವಂತ ಅವತಾರವನ್ನು ತಳೆದು ಈ ಭೂಮಿಗೆ ಬಂದು ಮನುಷ್ಯರನ್ನು ರಕ್ಷಿಸುತ್ತಿದ್ದ. ಆದರೆ ಇಂದಿನ ಕಲಿಯುಗದಲ್ಲಿ ನಾವು ಕಾಣುತ್ತಿದ್ದೇವೆ, ಪ್ರತಿಯೊಬ್ಬ ಮನುಷ್ಯ ಆತ್ಮರಲ್ಲಿ ರಾಕ್ಷಸ ಪ್ರವೃತ್ತಿ ಆವರಿಸಿಕೊಂಡಿದೆ. ಇಂದಿನ ಕಲಿಯುಗದಲ್ಲಿ ಒಂದು ಮನೆಯಲ್ಲಿ ದೇವತಾ ಆತ್ಮ, ರಾಕ್ಷಸ ಆತ್ಮ, ಮನುಷ್ಯ ಆತ್ಮ, ಯಕ್ಷ, ಕಿನ್ನರ ಎಲ್ಲರೂ ಒಂದೆಡೆಯೇ ವಾಸಿಸುತ್ತಿದ್ದಾರೆ. ಅಂದರೆ ಈ ಸಮಯ ಈ ಭೂಮಿಯ ಮೇಲೆ ಎಲ್ಲ ರೀತಿಯ ಆತ್ಮರು ಒಂದೇ ಸಲ ಇಲ್ಲಿ ಬಂದು ವಾಸಿಸುತ್ತಿದ್ದಾರೆ. ಅಂದರೆ ಎಲ್ಲರೂ ಮನುಷ್ಯ ಜನ್ಮದಲ್ಲಿ ಬಂದು ಇಲ್ಲಿ ಉಳಿದುಕೊಂಡಿದ್ದಾರೆ. ಬಾಪೂಜಿಯವರು ಹೇಳುತ್ತಾರೆ, ಈ ಭೂಮಿಯ ಮೇಲೆ ಇರುವಂತಹ ಮನುಷ್ಯ ಆತ್ಮರು ಅವರು 33 ಕೋಟಿ ದೇವಾನುದೇವತಾ ಆತ್ಮರಾಗಿದ್ದಾರೆ. ಅವರೆಲ್ಲರಲ್ಲಿ ಪರಂ ಪವರ್ ಇದೆ, ಪರಂ ಶಕ್ತಿ ಇದೆ ಎನ್ನುತ್ತಾರೆ. ಆದರೆ ಅವರು ತಮ್ಮ ಶಕ್ತಿಯನ್ನೆಲ್ಲ ಮರೆತು ತಾವು ಕೇವಲ ಸಾಮಾನ್ಯ ಮನುಷ್ಯರಾಗಿದ್ದೇವೆ ಅಷ್ಟೇ ಎಂದು ನಂಬುತ್ತಿದ್ದಾರೆ. ಇದೇ ಇಂದಿನ ಮನುಷ್ಯನ ಸಮಸ್ಯೆಯಾಗಿದೆ. ಇದುವೇ ಈ ಧರೆಯ ಮೇಲಿನ ಮಹಾನ್ ದೊಡ್ಡ ಸಮಸ್ಯೆಯಾಗಿದೆ. ಹಾಗೂ ಇದುವೇ ಮಾಯೆಯ ಪ್ರಭಾವವೂ ಆಗಿದೆ. ನಾವು ನಮ್ಮ ಆತ್ಮನನ್ನು ನಮ್ಮ ಆತ್ಮ ಸ್ವರೂಪದಲ್ಲಿದ್ದುಕೊಂಡು ಅದನ್ನು ಕಂಡುಕೊಂಡಾಗ ನಮ್ಮ ಶಕ್ತಿ ಏನು, ನಾವು ಯಾರು ಎಂಬುದನ್ನು ಅರಿಯಬಲ್ಲೆವು. ಹಾಗೆ ನೋಡಿದರೆ ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ಬಾರಿಯಾದರೂ ಇಂದ್ರನ ಪದವಿಯನ್ನು ಪಡೆದೇ ಇರುತ್ತಾನೆ. ಏಕೆಂದರೆ ಈ ಭೂಮಿಯ ಮೇಲೆ ಅಷ್ಟು ಸುದೀರ್ಘವಾದಂತಹ ಸಮಯವು ಕಳೆದು ಹೋಗಿದೆ. ಈಗಾಗಲೇ ಬ್ರಹ್ಮನ ಮೊದಲನೆಯ ಪರಾರ್ಧವು ಕಳೆದು ಎರಡನೆಯ ಪರಾರ್ಧದ 198 ಕೋಟಿ ವರ್ಷಗಳು ಜರುಗಿ ಹೋಗಿವೆ. ಅಂದ ಮೇಲೆ ನೀವೇ ತಿಳಿದುಕೊಳ್ಳಿ, ಇಲ್ಲಿವರೆಗೆ ಅದೆಷ್ಟು ಜನ್ಮಗಳನ್ನು ಈ ಮನುಷ್ಯ ಪಡೆದಿರಲಿಕ್ಕಿಲ್ಲ. ಈ ಭೂಮಿಯ ಮೇಲೆ ಮನುಷ್ಯ ಅದೆಷ್ಟು ಬಾರಿ ಮನುಷ್ಯ ಜನ್ಮದಲ್ಲಿ ಬಂದಿರಲಿಕ್ಕಿಲ್ಲ. ಅದೆಷ್ಟು ಜನ್ಮಗಳಾದವೋ, ಅದೆಷ್ಟು ಮರಣಗಳನ್ನು ಹೊಂದಿದನೋ ಈ ಮನುಷ್ಯ. ಈ ಚಕ್ರವು ಜರುಗುತ್ತಾ ದೇವತಾ ಆತ್ಮನಾದ ಈ ಮನುಷ್ಯ ಕೇವಲ ತನ್ನನ್ನು ತಾನು ಸಾಮಾನ್ಯ ಮನುಷ್ಯ ಎಂದುಕೊಳ್ಳುವಷ್ಟರ ಮಟ್ಟಿಗೆ ಅವನ ಶಕ್ತಿ ಅಂದರೆ ಆತ್ಮಶಕ್ತಿಯು ಕ್ಷೀಣಿಸುತ್ತಾ ಹೋಗಿದೆ. ದೇವತೆಗಳು ಸಹ ಮನುಷ್ಯ ಜನ್ಮಕ್ಕೆ ಬಂದರು. 40% ದೇವತಾ ಆತ್ಮರು ಸೂಕ್ಷ್ಮ ಜಗತ್ತಿನಲ್ಲಿ ಉಳಿದುಕೊಂಡು ಬಿಟ್ಟರು. ಆತ್ಮರು ಭೂಲೋಕ, ಮಹರ್ಲೋಕ, ಸ್ವರ್ಗಲೋಕ, ಜನಲೋಕ, ತಪಲೋಕ, ಮಹರ್ಷಿಲೋಕ ಇಲ್ಲೆಲ್ಲ ಉಳಿದುಕೊಂಡು ಬಿಟ್ಟರು. ಕೆಲವು ಆತ್ಮರು ಕರ್ಮ ಬಂಧನದಿಂದಾಗಿ ಈ ಮೃತ್ಯು ಲೋಕದಲ್ಲಿ ಸಿಲುಕಿಕೊಂಡು ಬಿಟ್ಟರು. ಮಹಾಭಾರತ ಕಾಲದಲ್ಲಿ ಇರುವಂತಹ ಆ ಪಾಂಡವ, ಆ ಕೌರವ ಅವರೆಲ್ಲರೂ ಈಗ ಎಲ್ಲಿ ಜನ್ಮ ಪಡೆದಿರಬಹುದು, ನೀವು ಒಮ್ಮೆ ಕಲ್ಪನೆ ಮಾಡಿಕೊಂಡು ನೋಡಿ. ಇಲ್ಲಿಂದ ಅವರು ತಮ್ಮ ಪಾತ್ರವನ್ನು ಮುಗಿಸಿಕೊಂಡು ಸ್ವರ್ಗಕ್ಕೇನೋ ಹೋದರು. ಆದರೆ ಆ ಸ್ವರ್ಗವೂ ಸಹ ಶಾಶ್ವತವಾಗಿಲ್ಲ. ಅಲ್ಲಿಂದ ಪುನಃ ಆತ್ಮರು ಈ ಮೃತ್ಯು ಲೋಕಕ್ಕೆ ಬಂದು ಬಿಡುತ್ತಾರೆ. ಅಂದರೆ ತಮ್ಮ ತಮ್ಮ ಕರ್ಮಗಳ ಅನುಸಾರ ಮೇಲಿನ ಲೋಕಗಳಿಂದ ಆತ್ಮರು ಕೆಳಗೆ ಅಂದರೆ ಈ ಮೃತ್ಯು ಲೋಕಕ್ಕೆ ಬರುತ್ತಾ ಹೋಗುತ್ತಾರೆ. ಮತ್ತೆ ಇಲ್ಲಿಂದ ಪುರುಷಾರ್ಥವನ್ನು ಮಾಡಿ ಪುನಃ ಮೇಲಿನ ಲೋಕಗಳಿಗೂ ಸಹ ಹೋಗುತ್ತಾರೆ. ಅದರಲ್ಲಿ ಕೆಲವು ಆತ್ಮರು ಬ್ರಹ್ಮ ಸ್ವರೂಪರಾಗಿ ಬಿಡುತ್ತಾರೆ. ತಾವೆಲ್ಲರೂ ಬಾಪೂಜಿಯವರ 7 ಸೀಕ್ರೆಟ್ಸ್ ಆಫ್ ಶಿವ ಎಂಬಂತಹ ವಿಡಿಯೋಗಳನ್ನು ನೋಡಿ. ಬಾಪೂಜಿಯವರು ಬೇಹದ್ನ ಜ್ಞಾನವನ್ನು ನೀಡಿದ್ದಾರೆ, ಪರಮ ಸತ್ಯ ಜ್ಞಾನವನ್ನು ನೀಡಿದ್ದಾರೆ. ಬೇಹದ್ನ ಅನಂತ ಶಕ್ತಿಯ ಪರಮ ಶಾಂತಿಯ ಮಂತ್ರವನ್ನು ಬಾಪೂಜಿಯವರು ನೀಡಿದ್ದಾರೆ. ಬೇಹದ್ನ ಪರಂಧಾಮದ ಜ್ಞಾನವನ್ನು ನೀಡಿದ್ದಾರೆ. ನಾವು ಮರಣ ಹೊಂದಿದ ನಂತರ ಅಂದರೆ ಬೇಹದ್ ಜ್ಞಾನವನ್ನು ಬಾಪೂಜಿಯವರ ಮೂಲಕ ಪಡೆದಂತಹ ಬೇಹದ್ ಆತ್ಮರು ಇಲ್ಲಿಂದ ಹೊರಟ ನಂತರ ಬೇಹದ್ನ ಅವಿನಾಶಿ ಪರಂಧಾಮವನ್ನು ಸೇರಲಿದ್ದೇವೆ. ಅಂದರೆ ಬೇಹದ್ ಜ್ಞಾನವನ್ನು ಪಡೆದಂತಹ ಆತ್ಮರು ಈ ಕಾಲಚಕ್ರದಿಂದ ಮುಕ್ತಿಯನ್ನು ಪಡೆದು ಬೇಹದ್ ಪರಂಧಾಮವನ್ನು ಸೇರುತ್ತಾರೆ. ಬೇಹದ್ನ ಪರಂಧಾಮ ಅಂದರೆ ಏನು? ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ಒಂದೊಂದು ಪರಂಧಾಮವಿದೆ. ಸೃಷ್ಟಿಯು ಅನಂತವಾಗಿದೆ ಹಾಗೂ ಅನಂತ ಬ್ರಹ್ಮಾಂಡಗಳಿವೆ
ಅನಂತಾನಂತ ಪರಂಧಾಮಗಳೂ ಸಹ ಇವೆ. ಬಾಪೂಜಿಯವರು ಹೇಳುತ್ತಾರೆ, ಅನಂತಾನಂತ ಗ್ಯಾಲಕ್ಸಿಗಳಲ್ಲಿಯೂ ಸಹ ಜೀವನವಿದೆ ಮತ್ತು ಎಲ್ಲೆಡೆಯೂ ಸಹ ಮೃತ್ಯುಲೋಕ ನಡೆಯುತ್ತಿದೆ. ಅಂದರೆ ಬ್ರಹ್ಮಾಂಡ, ಗ್ಯಾಲಕ್ಸಿ, ಯೂನಿವರ್ಸ್ ಎಲ್ಲೆಡೆಯೂ ಸಹ ಲೌಕಿಕ ಇಂದಿನ ಜಗತ್ತಿನಂತೆ ಮೃತ್ಯುಲೋಕವು ಎಲ್ಲೆಡೆ ನಡೆಯುತ್ತಿದೆ. ಮೊದಲು 100 ಕಲಾದಲ್ಲಿ ಇರುವಂತಹ ಈ ಜಗತ್ತು ಈಗ 0 ಕಲಾಗೆ ಬಂದಿಳಿದಿದೆ. ಕಲಾ ಎಂದರೆ ಇಲ್ಲಿ ನಾವು ಶಕ್ತಿ ಅಥವಾ ಕಲಾ ಎಂದರೆ ಪವರ್ ಎಂದು ತಿಳಿಯಬೇಕು. ಅಂದರೆ ಆತ್ಮನಲ್ಲಿ ಮೊದಲು ಎಷ್ಟು ಶಕ್ತಿ ಇತ್ತು ಎಂದರೆ ಬ್ರಹ್ಮನ ಒಂದು ಸಂಕಲ್ಪದಿಂದ ಈ ಸೃಷ್ಟಿಯು ರಚನೆಯಾಗಿದೆ. ಅಂದರೆ ಕಲ್ಪಿಸಿಕೊಂಡು ನೋಡಿ, ಬ್ರಹ್ಮನ ಒಂದು ಸಂಕಲ್ಪದಲ್ಲಿ ಅದೆಷ್ಟು ಶಕ್ತಿ ಇತ್ತು. ಅದರಂತೆ ನಮ್ಮಲ್ಲಿಯೂ ಸಹ ಸ್ವಪರಿವರ್ತನೆ ಶಕ್ತಿ ಇದೆ, ಸಂಕಲ್ಪದ ಶಕ್ತಿ ಇದೆ. ನಾವು ನಮ್ಮ ಶಕ್ತಿಯಿಂದ ಅಂದರೆ ಆತ್ಮಶಕ್ತಿಯಿಂದ ಅನೇಕ ಜನ್ಮಗಳ ಕರ್ಮಗಳ ಬಂಧನಗಳನ್ನು ಬಿಡಿಸಿಕೊಳ್ಳಬಹುದು. ನಮ್ಮಲ್ಲಿ ಮಹಾನ್ ಜಾಗೃತಿಯು ಆದಾಗ ನಾವು ಅನೇಕ ಜನ್ಮಗಳ ಜನನ ಮರಣಗಳ ಚಕ್ರವನ್ನು ಬಿಡಿಸಿಕೊಳ್ಳಬಹುದು, ಅದರಿಂದ ಮುಕ್ತರಾಗಬಹುದು. ಜ್ಞಾನವೊಂದೇ ಎಲ್ಲ ಕಷ್ಟಗಳಿಗೂ ಔಷಧಿಯಾಗಿದೆ. ಜ್ಞಾನದಿಂದಲೇ ಆತ್ಮ ಜಾಗೃತಿಯು ಸಾಧ್ಯವಿದೆ. ಅನೇಕ ದಿವ್ಯ ಆತ್ಮರು ಇಂದು ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಬಂದು ವಾಸಿಸುತ್ತಿದ್ದಾರೆ. ಹೇಗೆ ಅನಂತ ಬ್ರಹ್ಮಾಂಡಗಳಲ್ಲಿ ಆತ್ಮರು ಪಯಣವನ್ನು ಮಾಡುತ್ತಿರುತ್ತಾರೆ ಎಂಬುದನ್ನು ಬಾಪೂಜಿಯವರ ಸೋಲ್ ಜರ್ನಿ ಎಂಬುವಂತಹ ವಿಡಿಯೋಗಳನ್ನು ನೋಡಿ ತಾವು ವಿಸ್ತಾರವಾಗಿ ತಿಳಿದುಕೊಳ್ಳಬಹುದು. ಇಂದಿನ ದಿನಗಳಲ್ಲಿ ಬಹಳಷ್ಟು ಜನ 3D ಇಂದ 5D ಈ ಪರಿವರ್ತನೆ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಬಹಳಷ್ಟು ಆತ್ಮರು ತಾವು ಬೇರೆ ಬೇರೆ ಗ್ರಹಗಳಿಂದ ಬಂದಿದ್ದೇವೆ ಎಂದು ಕೂಡ ಸಾಕ್ಷ್ಯಗಳನ್ನು ಸಹ ನೀಡುತ್ತಿದ್ದಾರೆ. ಶನಿ ಗ್ರಹ, ಗುರು ಗ್ರಹ ಇತ್ಯಾದಿ ಗ್ರಹಗಳಲ್ಲಿಯೂ ಸಹ ಮೊದಲು ಜೀವನವಿತ್ತು ಎಂಬುದನ್ನು ಬಾಪೂಜಿಯವರು ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ಜೀವಿಸಲು ಯೋಗ್ಯವಾದ ವಾತಾವರಣ ಇಲ್ಲವಾದಾಗ ಅಲ್ಲಿಂದ ಆತ್ಮರೆಲ್ಲರೂ ಈ ಧರೆಗೆ ಇಳಿದಿದ್ದಾರೆ. ಹೀಗೆ ಎಲ್ಲೆಡೆಯಿಂದ ಆತ್ಮರು ಇಲ್ಲಿ ಬಂದಿರುವುದರಿಂದ ಎಲ್ಲರ DNA ಬೇರೆಯಾಗಿದೆ, ಎಲ್ಲರ ವಿಚಾರಗಳು ಅಭಿಪ್ರಾಯಗಳು ಬೇರೆ ಬೇರೆಯಾಗಿವೆ ಮತ್ತು ಈ ಭೂಮಿಯ ಮೇಲೆ ಅನೇಕ ಧರ್ಮ ಮತ ಪಂಥಗಳನ್ನು ನಾವು ಕಾಣುತ್ತಿರುವುದು ಈ ಎಲ್ಲ ಆತ್ಮರು ಬೇರೆ ಬೇರೆಯ ಬ್ರಹ್ಮಾಂಡಗಳಿಂದ ಬಂದಿರುವುದೇ ಇದಕ್ಕೆ ಕಾರಣವಾಗಿದೆ. ಇಂದು ಇದನ್ನೆಲ್ಲ ತಿಳಿದುಕೊಳ್ಳುವಂತಹ ಜಾಗೃತಿಯ ಸಮಯವಾಗಿದೆ, ಪರಿವರ್ತನೆಯ ಸಮಯವಾಗಿದೆ. ಆತ್ಮ ಜಾಗೃತಿಯ ಮಹಾನ್ ಪರಿವರ್ತನೆಯ ಸಮಯ ಇದಾಗಿದೆ. 33 ಕೋಟಿ ದೇವಾನುದೇವತೆ ಆತ್ಮಗಳನ್ನು ಜಾಗೃತಗೊಳಿಸುವಂತಹ ಸಮಯ ಇದಾಗಿದೆ. ನಾವೆಲ್ಲರೂ ಈ ಮೃತ್ಯು ಲೋಕದಲ್ಲಿ ಇಲ್ಲಿಯ ಮಾಯೆಗೆ ವಶರಾಗಿ ಬಾಳಲಿಕ್ಕಾಗಿ ಇಲ್ಲಿ ಬಂದಿಲ್ಲ. ನಾವು ಇಲ್ಲಿಂದ ಜೀವನ್ಮುಕ್ತರಾಗಿ ಹೋಗಲು ಬಂದಿದ್ದೇವೆ. ಈ ಭೂಮಿಯು ಕರ್ಮಭೂಮಿಯಾಗಿದೆ. ಬೇಹದ್ದಿನ ಜ್ಞಾನವನ್ನು ತಿಳಿದುಕೊಂಡು ಇಲ್ಲಿಂದ ಮುಕ್ತರಾಗಿ ಅವಿನಾಶಿ ಪರಂಧಾಮವನ್ನು ಸೇರಬೇಕಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. ಬೇಹದ್ ಕಿ ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो